ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ಆಲ್ರೆಡಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿಬಿಟ್ಟಿದ್ದೀವಿ. ಅಂದರೆ ಮಕರ ಸಂಕ್ರಾಂತಿ. ಕರ್ನಾಟಕದಲ್ಲಿ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ನಮಗೇನು ಫಸಲು ಬಂದಿರುತ್ತೆ, ಬೆಳೆ ಬಂದಿರುತ್ತೆ, ಅದಕ್ಕೋಸ್ಕರ ಭೂಮಿಯನ್ನು ಮತ್ತು ಸೂರ್ಯದೇವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಇಡೀ ಭಾರತದಲ್ಲಿ ಇದೇ ಸಂಕ್ರಾಂತಿಯನ್ನು ಬೇರೆ ಬೇರೆ ಹೆಸರುಗಳಿಂದ ವೈವಿಧ್ಯಮಯವಾಗಿ ಆಚರಣೆ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಸ್ಸಾಂನಲ್ಲಿ ಬಿಹು ಅಂತ ಆಚರಣೆ ಮಾಡ್ತಾರೆ. ಮಾಘ್ ಬಿಹು ಅಂತ. ಮಾಘ್ ಬಿಹು ಅಸ್ಸಾಂ ಮತ್ತು ಈಶಾನ್ಯ ಭಾರತದಲ್ಲಿ ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಈ ತಿಂಗಳಲ್ಲಿ ಅಂದರೆ ನಮ್ಮ ಏನು ಬೆಳೆ ಬೆಳೆದಿರುತ್ತಲ್ಲ ಅದನ್ನು ಕೊಯ್ಲು ಮಾಡುವಂತಹ ತಿಂಗಳು ಅಂತ ಆಚರಣೆ ಮಾಡ್ತಾರೆ. ಅಗ್ನಿದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ದೀಪೋತ್ಸವ ಆಚರಣೆ ಮಾಡ್ತಾರೆ, ಚಳಿಗಾಲದ ಸಿಹಿ ತಿನಿಸುಗಳನ್ನು ಮನೆಯಲ್ಲಿ ಮಾಡಿಬಿಟ್ಟು ಅದನ್ನು ತಿಂತಾರೆ. ಇನ್ನೊಂದು ಏನಂದರೆ ಪಂಜಾಬ್ನಲ್ಲಿ ಲೋಹ್ರಿ ಅಂತ ಆಚರಣೆ ಮಾಡ್ತಾರೆ. ಲೋಹ್ರಿ ರೈತರಿಗೆ ಹೊಸ ವರ್ಷವನ್ನು ಸೂಚಿಸುತ್ತೆ. ರೈತರು ಇಲ್ಲಿ ಮತ್ತೆ ಕೊಯ್ಲು ಪ್ರಾರಂಭ ಮಾಡಲಿಕ್ಕೆ, ಬೆಳೆಗಳನ್ನು ಕೊಯ್ಲು ಪ್ರಾರಂಭ ಮಾಡಲಿಕ್ಕೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಮೊದಲು ಯಾವ ರೀತಿ ಮಾಡ್ತಾರೆ ಅಂದರೆ, ರಾತ್ರಿ ಹೊತ್ತು ಬೆಂಕಿ ಹಾಕ್ಕೊಳ್ತಾರೆ. ಬೆಂಕಿಯ ಸುತ್ತಲೂ ಸ್ವಲ್ಪ ಸಂತೋಷದಿಂದ ಸಂಭ್ರಮದಿಂದ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸಿಹಿ ತಿನಿಸುಗಳನ್ನು ಹಂಚಿಕೊಳ್ತಾರೆ. ಮತ್ತು ಇನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪೊಂಗಲ್ ಹಬ್ಬ ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ. ಪೊಂಗಲ್ ಹಬ್ಬದ 3 ದಿನಗಳಾಗಿ ಆಚರಣೆ ಮಾಡ್ತಾರೆ. ಭೋಗಿ ಪೊಂಗಲ್, ಸೂರ್ಯ ಪೊಂಗಲ್ ಮತ್ತು ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಮತ್ತು ಪೊಂಗಲ್ ಅಂದರೆ ಆ್ಯಕ್ಚುಲಿ ಕುದಿಯೋದು ಅಂತ ಅರ್ಥ. ಅಂದರೆ ಹೇಗೆ ಮಾಡ್ತಾರೆ ಅಂದರೆ, ತಮ್ಮ ಹೊಲ ಗದ್ದೆಗಳಿಗೆ ಹೋಗಿ ಮಡಿಕೆಯಲ್ಲಿ ಅನ್ನವನ್ನು ಬೇಯಿಸ್ತಾರೆ. ಆ ಅನ್ನ ಹೇಗೆ ಅಂದರೆ ಕುದಿಯೋ ತನಕ ಕುದ್ದು ಉಕ್ಕಿಬೇಕು, ತುಂಬಿ ಬರಬೇಕು. ಆ ರೀತಿ ಕುದಿಸ್ಬಿಟ್ಟು ಅದಕ್ಕೆ ಬೆಲ್ಲವನ್ನು ಬೆರೆಸಿ ಪೊಂಗಲನ್ನು ಮಾಡಿ ಅಲ್ಲೇ ಸಿಹಿ ತಿನಿಸುಗಳನ್ನ ತಿಂದು ಆಚರಣೆ ಮಾಡ್ತಾರೆ. ಇನ್ನೊಂದು ವಿಶೇಷವಾಗಿ ಆಚರಣೆ ಏನು ಅಂತ ಅಂದರೆ, ಕೇರಳದಲ್ಲಿ ಮಕರ ವಿಳಕ್ಕು ಅಂತ ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಶಬರಿಮಲೆ ದೇವಸ್ಥಾನದಲ್ಲಿ ಮಕರ ಜ್ಯೋತಿ ದರ್ಶನ ಇರುತ್ತೆ. ಮತ್ತು ಅಲ್ಲಿ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರು ಹೋಗಿ ತಮ್ಮ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಇನ್ನು ದೆಹಲಿ, ಹರಿಯಾಣದಲ್ಲಿ ಸಕ್ರಾತ್ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಸುಕುರಾತ್, ಮಧ್ಯಪ್ರದೇಶ, ರಾಜಸ್ಥಾನದಲ್ಲೂ ಇದೇ ಹಬ್ಬದ ಹೆಸರಿನಿಂದ, ಸಕ್ರಾತ್ ಅನ್ನೋ ಹೆಸರಿನಿಂದನೇ ಆಚರಣೆ ಮಾಡ್ತಾರೆ. ಇದರಲ್ಲಿ ಎಳ್ಳಿನಿಂದ ಮಾಡಿದ ಸಿಹಿ ತಿನಿಸುಗಳನ್ನು ತಯಾರು ಮಾಡಿ ಸೂರ್ಯದೇವನಿಗೆ ಪ್ರಾರ್ಥನೆ ಮಾಡಿ ಅದನ್ನು ಸೇವಿಸ್ತಾರೆ. ಇನ್ನು ಬಿಹಾರದಲ್ಲಿ ತಿಲ್ ಸಕ್ರಾತ್, ಖಿಚಡಿ ಸಕ್ರಾತ್ ಅಂತ ಆಚರಣೆ ಮಾಡ್ತಾರೆ. ಏನಂದರೆ ಬೆಳಗ್ಗೆ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಎಳ್ಳನ್ನು ಅರ್ಪಿಸಿ ದೀಪೋತ್ಸವವನ್ನು ಮಾಡ್ತಾರೆ. ಮತ್ತು ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬವಾಗಿ ನಾವು ಆಚರಣೆ ಮಾಡ್ತೀವಿ. ಅಂದರೆ ಎಳ್ಳು ಬೆಲ್ಲವನ್ನು ಬೇರ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಎಳ್ಳು, ಹುರಿಗಡಲೆ, ಶೇಂಗಾ, ಬೆಲ್ಲ ಇದನ್ನೆಲ್ಲ ಬೆರೆಸಿ ಅದನ್ನು ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹಂಚಿಕೊಂಡು ತಿನ್ನಲಾಗುತ್ತೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪೌಷ್ನ ಕೊನೆಯ ದಿನವನ್ನು ಪೌಷ್ ಸಂಕ್ರಾಂತಿ ಅಂತ ಮಾಡ್ತಾರೆ. ಮಕರ ಸಂಕ್ರಾಂತಿ ಅಂತಲೂ ಕರೀತಾರೆ. ಬಂಗಾಳದಲ್ಲಿ ಇದನ್ನು ಕೂಡ ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಗ್ರಾಮೀಣ ಬಂಗಾಳದಲ್ಲಿ ರೈತರು ತಮ್ಮ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಈ ಬಾಗಿಲಿಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಬರೆದ್ಬಿಟ್ಟು ಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಸ್ವಾಗತ ಮಾಡ್ತಾರೆ. ಅಂದರೆ ಏನಂದರೆ ಇದು ಬೆಳೆಯನ್ನು ಕೊಯ್ಲು ಮಾಡೋವಂಥ ಹಬ್ಬ ಅಲ್ವಾ, ಹಾಗಾಗಿ ಬೆಳೆಯನ್ನು ಮಾರಿ ಬಂದಿರೋ ದುಡ್ಡು ಲಕ್ಷ್ಮಿ ಬಂದಿದ್ದಾಳೆ ಅಂತ ಅವರು ಆಚರಣೆ ಮಾಡ್ತಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಮಕರ ಸಂಕ್ರಾಂತಿಯನ್ನು ಪೆದ್ದ ಪಾಂಡುಗ ಅಂತ ಆಚರಣೆ ಮಾಡ್ತಾರೆ. ಅಂದರೆ 4 ದಿನಗಳ ಕಾಲ ಆಚರಣೆ ಮಾಡ್ತಾರೆ ಇವರು.
ಮೊದಲನೇ ದಿನ ಭೋಗಿ ಹಬ್ಬ, 2ನೇ ದಿನ ಮಕರ ಸಂಕ್ರಾಂತಿ, 3ನೇ ದಿನ ಕನುಮ, 4ನೇ ದಿನ ಮುಕ್ಕುನುಮ ಅಂತ 4 ದಿನಗಳ ಕಾಲ ಆಚರಣೆ ಮಾಡಿ ಈ ಹಬ್ಬದಲ್ಲಿ ಹೊಸ ಬಟ್ಟೆಗಳನ್ನು ಧರಿಸಿ ಸಿಹಿ ತಿನಿಸುಗಳನ್ನು ತಿಂತಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಮಾಘಿ ಸಂಕ್ರಾಂತ್ ಅಂತ ಆಚರಣೆ ಮಾಡ್ತಾರೆ. ಈ ಮಹಿಳೆಯರೆಲ್ಲ ಕೂಡಿಬಿಟ್ಟು ಸಂಕ್ರಾಂತಿ ದಿವಸ ವಿವಾಹಿತ ಮಹಿಳೆಯರು ಸಂತೋಷವಾಗಿ ಒಬ್ಬರಿಗೊಬ್ಬರು ಅರಿಶಿಣ ಕುಂಕುಮವನ್ನು ಹಂಚಿ ಮತ್ತು ಎಳ್ಳು ಬೆಲ್ಲವನ್ನು ಕೂಡ ಹಂಚಿಕೊಳ್ತಾರೆ. ಇನ್ನು ಗುಜರಾತ್ನಲ್ಲಿ ಕೂಡ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಸಿಹಿ ತಿನಿಸುಗಳನ್ನು ಮಾಡಿ ತಿಂತಾರೆ. ಮತ್ತು ವಿಶೇಷವಾಗಿ ಗಾಳಿಪಟವನ್ನು ಹಾರಿಸುವಂಥ ಪದ್ಧತಿ ಇದೆ. ನೀವು ನ್ಯೂಸ್ನಲ್ಲೆಲ್ಲ ನೋಡಿರಬಹುದು. ಪ್ರಧಾನಮಂತ್ರಿಯವರು ವಿದೇಶದಿಂದ ಬಂದಿರುವಂಥ ಅತಿಥಿಗಳ ಜೊತೆಗೆ ಈ ಮಕರ ಸಂಕ್ರಾಂತಿ ದಿನ ಗಾಳಿಪಟವನ್ನು ಹಾರಿಸಿದ್ದು ನೀವು ನೋಡಿರ್ಬೋದು. ಅದು ಗುಜರಾತಿನ ಒಂದು ಸಂಸ್ಕೃತಿಯ ಭಾಗ. ಸೊ ಇವಾಗ ನೋಡಿದ್ರಲ್ಲ, ನಮ್ಮ ಇಡೀ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೇ ಸಂಕ್ರಾಂತಿ, ಮಕರ ಸಂಕ್ರಾಂತಿಯನ್ನು ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತೀವಿ. ಆದರೆ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ, ಒಂದು ಎಲ್ಲರೂ ಕಾಮನ್ನಾಗಿ ಇಟ್ಕೊಳ್ಳುವಂಥದ್ದು ಏನಂದರೆ ಎಳ್ಳಿನ ಉಪಯೋಗ. ನಾವು ಹೋದ ವಿಡಿಯೋದಲ್ಲಿ ಮಾಡಿರೋ ಹಾಗೆ ಎಳ್ಳಿನಿಂದ ತುಂಬ ಉಪಯೋಗ ಇದೆ. ಅದು ನಮಗೆ ಕ್ಯಾಲ್ಶಿಯಮ್ ಆಗಲಿ ಮತ್ತು ಐರನ್ ಆಗಲಿ ಅದರ ನಮ್ಮ ದೇಹಕ್ಕೆ ಬೇಕಾಗಂಥದ್ದನ್ನು ಪೂರ್ತಿಗೊಳಿಸುತ್ತೆ. ಹಾಗಾಗಿ ಈ ಒಂದು ವೆದರಲ್ಲಿ, ಸಂಕ್ರಾಂತಿಯ ಸಮಯದಲ್ಲಿ ಎಳ್ಳಿನ ಉಪಯೋಗ ಜಾಸ್ತಿ ಮಾಡ್ತೀವಿ. ಸೊ ಈ ಎಲ್ಲ ಹಬ್ಬಗಳಂದರೆ ದೇಶದಾದ್ಯಂತ ಬೇರೆ ಬೇರೆ ರೀತಿ ಆಚರಣೆ ಮಾಡಿದರು. ಕಾಮನ್ ಆಗಿ ಕಾಣೋದಂದ್ರೆ ಎಳ್ಳಿನ ಉಪಯೋಗ ಅಂತ ನೀವು ನೋಡ್ಬೋದು. ಸೊ ಇಷ್ಟು ಬೇರೆ ಬೇರೆ ರೀತಿಯಾಗಿ ವೈವಿಧ್ಯಮಯವಾಗಿ ಆಚರಣೆ ಮಾಡುವಂಥ ಸಂಕ್ರಾಂತಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಣೆ ಮಾಡ್ತಾರೆ, ಅದರ ಮಾಹಿತಿ. ಸೊ ನಿಮ್ಮ ಊರಿನಲ್ಲಿ ಸಂಕ್ರಾಂತಿಯನ್ನು ವಿಶೇಷವಾಗಿ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.